ನೂತನವಾಗಿ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಪ್ರಮುಖವಾದಂತಹ ಘೋಷಣೆಯನ್ನ ಮಾಡಿದ್ರು. ನೂತನವಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಂತಹ ಸಂದರ್ಭದಲ್ಲಿ ಕ್ಯಾಬಿನೆಟ್ ಸಭೆ ಆಗುತ್ತೆ. ಅದಾದ ನಂತರ ನಡೆಯುವಂಥ ಒಂದು ಸುದ್ದಿಗೋಷ್ಠಿ ಇದೆಯಲ್ಲ, ಇಡೀ ರಾಜ್ಯದ ಕಣ್ಣಿರುತ್ತೆ. ಯಾಕಂದರೆ ನೂತನ ಮುಖ್ಯಮಂತ್ರಿಗಳು ಏನು ಹೊಸದಾಗಿ ಕೊಡ್ತಾರೆ ರಾಜ್ಯಕ್ಕೆ ಅಂತ ಹೇಳಿ. ಸೊ ಅದೇ ಥರ ಡಿ.ಕೆ. ಶಿವಕುಮಾರ್ ಅವರು ಪ್ರಮುಖವಾಗಿ 5 ಘೋಷಣೆಗಳನ್ನು ಮಾಡಿದ್ದಾರೆ. ರಾಜ್ಯದ ಯುವಕರಿಗೆ ಡಿ.ಕೆ. ಶಿವಕುಮಾರ್ ಸರ್ಕಾರ ಗಿಫ್ಟ್ ಕೊಟ್ಟಿದೆ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಅದೆಷ್ಟಾದರೂ ಖರ್ಚಾಗಲಿ, ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಬಸ್ನಲ್ಲಿ ಓಡಾಡಲಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಫ್ರೀ ಬಸ್ ಪಾಸನ್ನು ನೀಡಲಾಗ್ತಾ ಇದೆ. ಇನ್ನು ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗಕ್ಕೆ ತರಬೇತಿ ಒಪ್ಪಂದವನ್ನು ಕೂಡ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ದಾರೆ. ಅದು 2ನೇ ಘೋಷಣೆ. 3ನೇದು ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 150 ಸದಸ್ಯರ 150ರಿಂದ 200 ಸದಸ್ಯರ ಒಂದು ಯುವಕರ ಸಂಘ ಕಟ್ಟಬೇಕು. ಭಾರತ್ ಜೋಡೋ ಯುವಕರ ಸಂಘ, ಹಾಗೂ ಆ ಸಂಘಕ್ಕೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿದರು. ಎಂದು ಬಿ ಖಾತಾಯಿಂದ ಎ ಖಾತಾಗೆ ಕನ್ವರ್ಟ್ ಮಾಡಿಕೊಳ್ಳುವಂಥದ್ದೇನಿದೆ, ಇಡೀ ರಾಜ್ಯಕ್ಕೆ ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಬೆಂಗಳೂರಿನ ಎಲ್ಲ ರಸ್ತೆಗಳ ಡಾಂಬರೀಕರಣಕ್ಕೆ 2,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ಪ್ರಮುಖ ಘೋಷಣೆಗಳನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಇವತ್ತು ಮಾಡಿರುವಂಥದ್ದು. ಮೊದಲ ಕ್ಯಾಬಿನೆಟ್ ಸಭೆಯ ನಂತರ ನಡೆಸಿದಂಥ ಸುದ್ದಿಗೋಷ್ಠಿಯಲ್ಲಿ ಎಲ್ಲವನ್ನು ಕೂಡ ಖುದ್ದಾಗಿ ಅವರೇ ಘೋಷಣೆ ಮಾಡಿದ್ದಾರೆ. ಉದ್ಯೋಗ ಸಂಸ್ಥೆ ಅಂದರೆ ಖಾಸಗಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಸಿಗಬೇಕು. ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನ ಅಡಿಯಲ್ಲಿ ಎಲ್ಲ ಪ್ರೈವೇಟ್ ಆರ್ಗನೈಸೇಷನ್ಗಳು, ಕಂಪನಿಗಳು ಸರ್ಕಾರದಲ್ಲಿ ರಿಜಿಸ್ಟರ್ ಆಗ್ತಾವೆ. ಅವರಿಗೆ ಬೇಕಾಗಿರುವಂಥ ಮಾನವ ಸಂಪನ್ಮೂಲವನ್ನ ಸರ್ಕಾರನೇ ಕೊಡುತ್ತೆ. ಸರ್ಕಾರನೇ ಯುವಕರಿಗೆ ತರಬೇತಿಯನ್ನ ಕೊಟ್ಟು ಅವರಿಗೆ ಯುವಕರನ್ನ ನೀಡುವಂಥ, ಅಂದರೆ ಆ ಒಂದು ಕೌಶಲ್ಯವನ್ನ ನೀಡುವಂಥ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರು. ಅದರ ಜೊತೆಗೆ ರಾಜ್ಯವ್ಯಾಪಿ ಬಿ ಖಾತಾಯಿಂದ ಎ ಖಾತಾಗೆ ಕನ್ವರ್ಟ್ ಮಾಡಿಕೊಳ್ಳುವಂಥ ಒಂದು ಪ್ರಕ್ರಿಯೆ ಏನಿದೆ, ಅದು ಕೇವಲ BDA ಅಥವಾ GBA ವ್ಯಾಪ್ತಿಗೆ ಮಾತ್ರ ಆಯಿತು. ಈಗ ಆ ಒಂದು ಯೋಜನೆಯನ್ನ ರಾಜ್ಯವ್ಯಾಪಿ ವಿಸ್ತರಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಅದರ ಜೊತೆಗೆ ಬೆಂಗಳೂರು ಎದುರಿಸ್ತಾ ಇರುವಂಥ ಅತಿ ದೊಡ್ಡ ಸಮಸ್ಯೆ ರಸ್ತೆ ಗುಂಡಿಗಳ ಸಮಸ್ಯೆ, ಡಾಂಬರೀಕರಣದ ಸಮಸ್ಯೆ. ಹೀಗಾಗಿ ಬೆಂಗಳೂರಿನ ಎಲ್ಲ ರಸ್ತೆಗಳಿಗೂ GBA ವ್ಯಾಪ್ತಿಯಲ್ಲಿ ಬರುವಂಥ ಜೊತೆಗೆ BDA ವ್ಯಾಪ್ತಿಯಲ್ಲಿ ಬರುವಂಥ ರಸ್ತೆಗಳನ್ನು ಸಂಪೂರ್ಣ ಡಾಂಬರೀಕರಣ ಮಾಡಲಿಕ್ಕೆ 2,000 ಕೋಟಿಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಸೊ ಪ್ರಮುಖವಾದಂಥ ಘೋಷಣೆಗಳು ಮೊದಲ ಕ್ಯಾಬಿನೆಟ್ ಸಭೆಯ ಬಳಿಕ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂಥದ್ದೇನೇನು ಹಾಗಿದ್ರೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದು ವಿದ್ಯಾರ್ಥಿಗಳಿಗೆ, ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ, ಶಾಲಾ, ಕಾಲೇಜು, ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಷನ್ ಯಾವುದೇ ಇದ್ರೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸನ್ನು ವಿತರಣೆ ಮಾಡಲಾಗುತ್ತೆ. ಇನ್ನು 2ನೇದು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಅಲ್ಲಿರುವಂಥ ಉದ್ಯೋಗ ಏನಿದೆ ಅದನ್ನು ಸರಿದೂಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡುತ್ತೆ, ನೋಡಿಕೊಳ್ಳುತ್ತೆ. ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನ ಅಡಿಯಲ್ಲಿ ಸರ್ಕಾರದ ಬಳಿ ಪ್ರೈವೇಟ್ ಕಂಪನಿಗಳು ರಿಜಿಸ್ಟರ್ ಆದಂತಹ ಸಂದರ್ಭದಲ್ಲಿ ಎಷ್ಟು ಹುದ್ದೆಗಳು ಅಲ್ಲಿ ಖಾಲಿ ಇದ್ದಾವೋ ಆ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸ ಸರ್ಕಾರ ಮಾಡುತ್ತೆ. ಅಂದರೆ ಸರ್ಕಾರದ ಮೂಲಕ ಯುವಕರಿಗೆ ಆದ್ಯತೆ ನೀಡಿ ಆ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಕೆಲಸಕ್ಕೆ ಚಾಲನೆ ನೀಡಲಾಗುತ್ತೆ ಅನ್ನುವಂಥ ಮಾತನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಅದರ ಜೊತೆಗೆ 2,500 ಚದರ ಅಡಿವರೆಗೂ ಕೂಡ OCಯಿಂದ ವಿನಾಯಿತಿ ನೀಡಲಾಗ್ತಾ ಇದೆ. ಹಾಗೂ ರಾಜ್ಯವ್ಯಾಪಿ ಬಿ ಖಾತಾಯಿಂದ ಎ ಖಾತಾಗೆ ಕನ್ವರ್ಟ್ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 150ರಿಂದ 200 ಯುವಕರ ಒಂದು ಸಂಘವನ್ನು, ಭಾರತ್ ಜೋಡೋ ಯುವಕರ ಸಂಘ, ಇದನ್ನು ಸ್ಥಾಪನೆ ಮಾಡಿ ಲೋಕಲ್ ಲೆವೆಲಲ್ಲಿ ಸ್ಥಳೀಯವಾಗಿರುವಂಥ ಪ್ರತಿಭೆಗಳನ್ನು ಗುರುತಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವರೇನಾದರೂ ಮುಂಚೂಣಿಯಲ್ಲಿದ್ದರೆ ಅವರಿಗೆ ಬೆಂಬಲ ಕೊಡುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು, ಈ ಒಂದು ಕೆಲಸವನ್ನು ಈ ಸಂಘ ಮಾಡುತ್ತೆ. ಈ ಸಂಘಕ್ಕಾಗಿ ಸರ್ಕಾರದಿಂದ 10 ಲಕ್ಷ ರೂಪಾಯಿ, ಪ್ರತಿ ಸಂಘಕ್ಕೆ 10 ಲಕ್ಷ ರೂಪಾಯಿಯನ್ನ ನೀಡಲಾಗುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು.
ಒಂದು ಪ್ರಮುಖವಾದಂತಹ ಘೋಷಣೆಯನ್ನ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಾಡಿರುವಂಥದ್ದು. ಸೊ ಅದನ್ನು ನಿಮ್ಮ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿ ಆದ ನಂತರ ಅವರು ಘೋಷಣೆ ಮಾಡಿರುವಂಥ ಪ್ರಮುಖ ಯೋಜನೆಗಳು ನಿಮ್ಮ ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.